ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ಇಂದು ನಾವು ತಯಾರಿಸೋಣ ಬಾಳೆಹಣ್ಣು ಬೋಂಡ. ಕೇರಳದ ಕಡೆಯಲ್ಲೆಲ್ಲ ಇದನ್ನು ಒಂದು ಸಾಯಂಕಾಲ ತಿಂಡಿ ಅಥವಾ ಟೀ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ತಾರೆ. ಇದು ಮಾಡುವ ವಿಧಾನ, ನಾನು 1 kg ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ. ಸೊ ಈ 1 kg ಗೋಧಿ ಹಿಟ್ಟಿಗೆ ಒಂದು 250ರಿಂದ 300 ಗ್ರಾಮಷ್ಟು ಚಿರೋಟಿ ರವೆಯನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾಗಿರೋದು ಬಾಳೆಹಣ್ಣು ಪೇಸ್ಟು. ಸೊ ಇವಾಗ ನಮ್ಮ ಮನೆಯಲ್ಲಿ ಬಾಳೆಹಣ್ಣೆಲ್ಲ ತಂದರೆ ಯಾರು ತಿಂದಂಗೆ ಚಿಪ್ಪೆ ಕಪ್ಪದಾಗಿ ಬಿಸಾಗೋ ಅಂಥ ಸ್ಟೇಜ್ ಬರುತ್ತಲ್ಲ. ಬಟ್ ಹಣ್ಣು ಚೆನ್ನಾಗಿರುತ್ತೆ, ಬಾಳೆ ಚಿಪ್ಪೆ ಕಪ್ಪದಾಗಿರುತ್ತೆ. ಬಟ್ ಅಂಥ ವೇಸ್ಟ್ ಮಾಡೋ ಅಂಥ ಪದಾರ್ಥವನ್ನು ನಾವು ಯುಟಿಲೈಸ್ ಮಾಡಿಕೊಂಡು ಒಳ್ಳೆ ಒಂದು ಹೆಲ್ತಿ ಫುಡ್ಡನ್ನು ಮಕ್ಕಳಿಗೆಲ್ಲ ಸ್ಕೂಲಿಂದ ಬಂದ ಮೇಲೆ ಸಾಯಂಕಾಲ ತಿಂಡಿಯಾಗಿ ಕೊಡುವಂಥ ಒಂದು ಪದಾರ್ಥವನ್ನು ಹೇಳ್ಕೊಡ್ತಾ ಇದ್ದೀನಿ. ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸೊ ಈ ಬಾಳೆಹಣ್ಣು ಪೇಸ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು, ಒಂದು ಅರ್ಧ ಟೀ ಸ್ಪೂನ್ ಇಲ್ಲ 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಈಗ ನಮಗೆ ಬೇಕಾಗಿರೋದು ಬೆಲ್ಲ. ಸೊ ನಾನು ಒಳ್ಳೆ ನಾಟಿ ಬೆಲ್ಲ ತೊಗೊಂಡಿದ್ದೀನಿ, 2 ಉಂಡೆ ತೊಗೊಂಡಿದ್ದೀನಿ. ನಿಮಗೆ ಸಿಹಿಗೆ ಅನುಸಾರವಾಗಿ ಬೆಲ್ಲನ ಸೆಲೆಕ್ಟ್ ಮಾಡ್ಕೊಬೋದು. ನಾನು 2 ಉಂಡೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮೆಲ್ಟ್ ಮಾಡಿ ಅದನ್ನು ಫಿಲ್ಟ್ರ್ ಮಾಡಿ ಅದರಲ್ಲಿರೋ ಕಸ ಎಲ್ಲ ಈಚೆ ಬಂದ್ಬಿಡುತ್ತೆ. ಸೊ ಈ ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಯಾವ ರೀತಿ ಅಂದರೆ ಯಾವುದೇ ರೀತಿಯಾದ ಒಂದು ಗಂಟು ಫಾರ್ಮ್ ಆಗದಂಗೆ ನೋಡಿ. ಈ ಒಂದು ಸ್ಟ್ರಕ್ಚರಲ್ಲಿ ಜಾಸ್ತಿ ನೀರು ಆಗಬಾರ್ದು, ಯಾಕಂದರೆ ಇದು ನೀರು ಥರ ಆಗ್ಬಿಟ್ರೆ ನಮಗೆ ಆ ಒಂದು ಬೋಂಡಾ ಶೇಪ್ ಬರೋಲ್ಲ. ಸೊ ಅದರ ಹದ ಯಾವ ರೀತಿ ಮಿಕ್ಸ್ ಮಾಡೋದು ಫೈನಲ್ ಆಗಿ ಹೆಂಗೆ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಬೆಲ್ಲ, ಉಪ್ಪು, ಚಿರೋಟಿ ರವೆ ಎಲ್ಲ ಕಡೆಗೂ ಮಿಕ್ಸ್ ಆಗಿ ನೋಡಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಲಿ. ಸೊ ಮಿಕ್ಸ್ ಮಾಡ್ಕೊಂಡು ಕೈಯಲ್ಲೇ ಮಾಡ್ತಾಯಿದ್ದೀವಿ ನಾವು. ನಿಮಗೆ ಬೇಕಾದ್ರೆ ವಿಸ್ಕರ್ ಇದ್ದರೆ ವಿಸ್ಕರ್ ಕೂಡ ಯೂಸ್ ಮಾಡ್ಕೊಬೋದು. ಬಟ್ ಒಂದು ಕೈಯಲ್ಲಿ ಮಾಡುವಂಥ ಪರ್ಫೆಕ್ಷನ್ ಬರೋಲ್ಲ. ನೀವು ಮಕ್ಕಳಿಗೆಲ್ಲ 4 ಗಂಟೆ ಅಷ್ಟೆಲ್ಲ ಆಗಬೇಕು ಅಂದರೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು 1 ಗಂಟೆ 2 ಗಂಟೆ ಹಂಗೆ ಈ ಲೆವೆಲಲ್ಲಿ ಮಿಶ್ರಣ ಮಾಡಿ 1-2 ಅವರ್ ಬಿಟ್ಬಿಡಿ. ಹಂಗೆ ಇರಲಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ಇದು ಅದರ ಹದ ನೋಡಿ. ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಈ ಹದದಲ್ಲಿ ಬಂದಮೇಲೆ 1-2 ಅವರ್ ಬಿಟ್ಬಿಡಿ. ಸೊ ನೆಕ್ಸ್ಟು ಕೊಬ್ಬರಿ ಅಥವಾ ತೆಂಗಿನಕಾಯಿ ಇದ್ದರೆ ಚಿಕ್ಕ ಸ್ಲೈಸಾಗಿ ತುಂಡು ಮಾಡ್ಕೊಳ್ಳಿ. ಚಿಕ್ಕ ಸ್ಲೈಸಾಗಿ ತುಂಡು ಮಾಡ್ಕೊಂಡು ಈ ರೀತಿಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು, ಒಂದು ಗೋಲ್ಡನ್ ಬ್ರೌನಿಷ್ ಬರೋ ಗಂಟ. ಸೊ ನಾನು ಇವಾಗ ಇಲ್ಲಿ ಬರೀ ಕೊಬ್ಬರಿ ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಗೋಡಂಬಿನೋ ಇಲ್ಲ ಡ್ರೈ ಫ್ರೂಟ್ಸೋ ಇದ್ದರೆ ಅದು ಕೂಡ ಹಾಕೊಬೋದು. ಸೊ ಈ ರೀತಿ 1-2 ಅವರ್ ಆದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇವಾಗ ಮಿಕ್ಸ್ಚರ್ನ ಅದ್ರ ಜೊತೆಗೆ ಚೆನ್ನಾಗಿ ಬೆರೆಸ್ಕೊಬೇಕು ನೋಡಿ. 1-2 ಅವರ್ ಇಕ್ಕಿದ್ರೆ ಈ ಲೆವೆಲಲ್ಲಿ ಅದು ಬರುತ್ತೆ. ಈ ಹದ ಇರಬೇಕು, ಪರ್ಫೆಕ್ಟಾಗಿರುತ್ತೆ. ಓಕೆನಾ. ಈಗ ನಾವು ಒಂದು ಪ್ಯಾನಲ್ಲಿ ಎಣ್ಣೆನ ಹುಯ್ಕೊಂಡು ಚೆನ್ನಾಗಿ ಕಾದ್ಮೇಲೆ ಅದು ಹಸಿಟ್ಟಿಂದ ಸ್ವಲ್ಪನೇ ನಿಮಗೆ ಯಾವ ಸೈಜ್ ಬೇಕು. ತುಂಬ ದೊಡ್ಡ ಸೈಜ್ ಹಾಕಬೇಡಿ, ಯಾಕಂದರೆ ಒಳಗಡೆ ಒಂದೊಂದ್ಸಲಿ ಬೇಯೋಕ್ಕೆ ಚಾನ್ಸ್ ಕಡಿಮೆ ಇರುತ್ತೆ. ಮೀಡಿಯಮ್ ಸೈಜು ಇಲ್ಲ ಚಿಕ್ಕ ಸೈಜು, ನಾರ್ಮಲ್ ಇವಾಗ ನಮ್ಮ ಮಾಮೂಲಿ ಆಲೂ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಸೈಜಲ್ಲೇ ಒಂದೊಂದೇ ಸೈಜ್ ಹತ್ಕೊಂಡು ಹಾಕಿ. ಸೊ ನನ್ನ ಪಾತ್ರೆ ಚಿಕ್ಕದಾಗಿರೋದ್ರಿಂದ 2 ಬ್ಯಾಚ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಬ್ಯಾಚಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಹಾಕ್ತಾಯಿದ್ದೀನಿ ನೋಡಿ. ಈ ಲೆವೆಲಲ್ಲಿ ಬೋಂಡ. ಇನ್ನೊಂದು ವಿಷಯ ಏನಂದರೆ ಲೋ ಫ್ಲೇಮಲ್ಲೇ ಮಾಡಬೇಕು. ಜಾಸ್ತಿ ಫ್ಲೇಮ್ ಇಕ್ಕಿದ್ರೆ ಏನಾಗುತ್ತೆ, ಔಟ್ಸೈಡ್ ಹೊರಗಡೆ ಇರುವ ಒಂದು ಹಸಿಟ್ಟು ಸೀದೋಗುತ್ತೆ, ಒಳಗಡೆ ಬೇಯಲ್ಲ. ಸೊ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ನಾವು ಈ ಬೋಂಡಾನ ತಯಾರು ಮಾಡಬೇಕು ನೋಡಿ. ಒಂದು ಬ್ಯಾಚ್ ಇವಾಗ ರುಚಿಕರವಾದ ಬೋಂಡ ರೆಡಿಯಾಗಿದೆ. ಇದು ತುಂಬ ಟೇಸ್ಟಾಗಿರುತ್ತೆ. ನಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂದರೆ ಇದು ಬಡವ್ರ ಮನೆ ಸ್ನ್ಯಾಕು ಅಂತಾರೆ. ಯಾಕಂದರೆ ಸಡನ್ನಾಗಿ ನಮ್ಮ ಮನೇಲಿ ಮಾಡಬೇಕು ಅಂದರೆ ಇರುವಂಥ ಪದಾರ್ಥ ಗೋಧಿ ಹಿಟ್ಟು, ಬೆಲ್ಲ ಇದನ್ನೆಲ್ಲ ಹಾಕ್ಕೊಂಡು ಸೊ ಬಡವ್ರ ಮನೆ ಸ್ನ್ಯಾಕ್ಸ್ ಅಂತ ಕೂಡ ಹೇಳ್ತಾರೆ. ಇದು ಆ್ಯಕ್ಚುಲಿ ಮೈದಾ ಎಲ್ಲ ಯೂಸ್ ಮಾಡೋದಕ್ಕಿಂತ ಗೋಧಿ ಹಿಟ್ಟು ಯೂಸ್ ಮಾಡೋದ್ರೆ ತುಂಬ ಒಳ್ಳೆಯದು. ಸೊ ಆಯಿಲು ಅಷ್ಟೇ ನಾವು ಹೊಸ ಆಯಿಲ್ ಹಾಕ್ತಾಯಿದ್ದೀವಿ, ರೀಯೂಸ್ ಮಾಡಿರೋ ಆಯಿಲ್ನ ಯೂಸ್ ಮಾಡಿಲ್ಲ. ಸೊ ಹಂಗಾಗಿ ಹೆಲ್ತಿ ವೈಸ್ ನೋಡೋದಾದರೆ ಏನು ಅಷ್ಟೊಂದು ತೊಂದರೆ ಆಗೋಲ್ಲ. ಬಟ್ ನಾವೇನು ಡೈಲಿ ತಿನ್ನಲ್ವಲ್ಲ, ಯಾವಾಗಾರು ಒಂದ್ಸಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನೆಕ್ಸ್ಟ್ ಬ್ಯಾಚ್ ಕೂಡ ನಾನು ರೆಡಿ ಮಾಡಿದ್ದೀನಿ. ಈಗ ತಯಾರಾಗಿದೆ ರುಚಿಕರವಾದ ಕೇರಳ ಸ್ಟೈಲ್ ಬಾಳೆಹಣ್ಣು ಬೋಂಡ ಅಥವಾ ಬಡವ್ರ ಮನೆ ಬೋಂಡ ಅಂತ ಕೂಡ ಹೇಳ್ಬೋದು. ತಿನ್ನಿ, ತುಂಬ ರುಚಿಕರವಾಗಿದೆ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ. ಧನ್ಯವಾದಗಳು.